ಹಲೋ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ನಾವು. ಇವತ್ತಿನ ಈ ವಿಡಿಯೋದಲ್ಲಿ ನಾನು IBPS ಕ್ಲರ್ಕ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಗೂಗಲ್ಗೆ ಹೋಗಿ IBPS ಕ್ಲರ್ಕ್ ಅಪ್ಲೈ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ವೆಬ್ಸೈಟ್ಗಳು ಬರುತ್ತೆ. ಅವಾಗ ನೀವು ಇದನ್ನ ಕ್ಲಿಕ್ ಮಾಡಿ, ಕಾಮನ್ ರಿಕ್ವೈರ್ಮೆಂಟ್ ಪ್ರಾಸೆಸ್ ಅಂತ ಇರುತ್ತಲ್ಲ ಅದು. ನಿಮಗೆ ಇಲ್ಲಿ ಆಪ್ಷನ್ ತೋರಿಸುತ್ತೆ. ನೀವು ಕ್ಲಿಕ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು. ಇವಾಗ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ನಿಮ್ಮದು ನೇಮ್ ಕೊಡಬೇಕು. ಅದಾದ್ಮೇಲೆ ಫೋನ್ ನಂಬರ್ ಹಾಕಬೇಕು. ಅದಾದ್ಮೇಲೆ ಇಮೇಲ್ ಐ ಡಿ ಏನಿರುತ್ತೆ ಅದನ್ನ ಹಾಕಬೇಕು. ಇದೆಲ್ಲ ನೀವು ಕರೆಕ್ಟಾಗಿ ಟೈಪ್ ಮಾಡಿ ಹಾಕಿ. ಅದಾದ್ಮೇಲೆ ಇನ್ನೊಂದ್ಸತಿ ನೋಡಿ ಕರೆಕ್ಟಾಗಿ ಹಾಕಿದ್ದೀರಾ ಏನು ಅಂತ. ನೀವು ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಾಗ ಈ ತರ ವೆರಿಫಿಕೇಶನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ನಂಬರ್ಗೆ ಸೆಂಡ್ OTP ಅಂತ ಕೊಟ್ಟು ಅಲ್ಲಿ ಬರೋ OTP ನ ಎಂಟರ್ ಮಾಡಬೇಕು. ಅಂಡ್ ಹಾಗೇನೆ ಇಮೇಲ್ ಐ ಡಿಗೂ OTP ಎಂಟರ್ ಮಾಡಬೇಕು. ಇಲ್ಲಿ ಸೆಕ್ಯೂರಿಟಿ ಕೋಡ್ ಇರುತ್ತೆ. ಇಮೇಲ್ ಐ ಡಿಗೆ ಒಂದ್ಸತಿ, ನಂಬರ್ಗೆ ಒಂದ್ಸತಿ ಈ ಥರ ಇರುತ್ತೆ. ನೀವು ಸೆಕೆಂಡ್ ಪ್ರೊಸೀಜರ್ ಏನು ವೆರಿಫಿಕೇಷನ್ ಇರುತ್ತೆ ಅದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿಗೆ ನಿಮ್ಮ ರಿಜಿಸ್ಟ್ರೇಷನ್ದು ಆ್ಯಂಡ್ ಹಾಗೆಯೇ ಪಾಸ್ವರ್ಡ್ ಬಂದಿರುತ್ತೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರೇ ಫೋಟೋ ಆ್ಯಂಡ್ ಸಿಗ್ನೇಚರ್. ನಿಮ್ಮದು ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ಅದು 20 to 50 KB ಒಳಗಡೆ ಇರಬೇಕು. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು. ಅದಾದಮೇಲೆ ನಿಮ್ಮದು ನೆಕ್ಸ್ಟ್ ಏನಿಲ್ಲಿ ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೀವು ಏನು ಮಾಡಬೇಕು, ಮೊಬೈಲಲ್ಲಿ ಸ್ಕ್ಯಾನ್ ಮಾಡಬೇಕು. ಅವಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆವಾಗ ನೀವು ಲೈಟ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೊಂಡು ಒಂದು ಸೆಲ್ಫಿ ಅಪ್ಲೋಡ್ ಮಾಡಿ. ಫೋಟೋ ಡೀಸೆಂಟ್ ಆಗಿರಬೇಕು. ಅದಾದಮೇಲೆ ನಾನು ಇದು ಬಿಟ್ಬಿಟ್ಟು ಇನ್ನೇನಾದ್ರು ನೋಟಿಫಿಕೇಷನ್ ಹೇಳಿರ್ತಾರೆ ಅಲ್ವಾ ಇಷ್ಟಿಷ್ಟು ಇರಬೇಕು ಅಂತ, ಅದನ್ನು ನಾನು ಸ್ಕ್ರೀನ್ಶಾಟ್ ತೆಗೆದು ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಆ್ಯಂಡ್ ಹಾಗೆಯೇ ಅದಾದಮೇಲೆ ನೆಕ್ಸ್ಟ್ ಬರೋದೇ ಸಿಗ್ನೇಚರು ನಿಮ್ಮದು ಬ್ಲ್ಯಾಕ್ ಇಂಕಲ್ಲಾಗಿರಬೇಕು. ಅದಾದಮೇಲೆ ನೀವು ಇಲ್ಲಿ ಏನು ಸಿಗ್ನೇಚರ್ ಮಾಡಿರ್ತೀರಾ ಅದನ್ನೇ ಕಾಲ್ ಲೆಟರಲ್ಲೂ ನಿಮ್ಗೆ ಎಕ್ಸಾಮ್ ಕಾಲ್ ಲೆಟರಲ್ಲೂ ಸಿಗ್ನೇಚರ್ ಮಾಡಬೇಕು. ಆಮೇಲೆ ಅಲ್ಲಿ ಅಟೆಂಡೆನ್ಸಲ್ಲೂ ತೊಗೊತಾರೆ ಸಿಗ್ನೇಚರು ಅದೆಲ್ಲ. ಆವಾಗಲೂ ಅದೇ ಥರ ಮಾಡಬೇಕು. ಸೊ ಹೇಗೆ ಮಾಡಿರ್ತೀರಾ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಹಾಗೆಯೇ ಇದು ಎಷ್ಟಿರಬೇಕು ಅಂತ ಹೇಳಿದರೆ 10 to 20 KB ಇರಬೇಕು ಅಂತ ಹೇಳಿದ್ದಾರೆ. ಫೋಟೋಗ್ರಫಿ ಆ್ಯಂಡ್ ಸಿಗ್ನೇಚರ್ದಾದಮೇಲೆ ಡೀಟೇಲ್ಸ್ ಬರುತ್ತೆ. ಅದರಲ್ಲಿ ಫಸ್ಟು ಬೇಸಿಕ್ ಡೀಟೇಲ್ಸು, ನಿಮ್ಮದು ಕ್ಯಾಟಗರಿ ಯಾವುದು ಅಂತ ಕೊಡಬೇಕು. ಅದಾದಮೇಲೆ ಡಿಸೆಬಿಲಿಟಿ ಏನಾದ್ರು ಇದ್ದರೆ ಡೀಟೇಲ್ಸ್ ಆಫ್ ಡಿಸೆಬಿಲಿಟಿ ಅದನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ಸರ್ವಿಸ್ ಮ್ಯಾನ್ಗಳಾಗಿದ್ದರೆ ಅದರ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅದಾದಮೇಲೆ ನೀವು IBPS ಕ್ಲರ್ಕು ಮುಂಚೆ ಅಪಿಯರ್ ಆಗಿದ್ರಾ, ಹೋಗಿ ಬರ್ದಿದ್ರಾ? ಇಫ್ ಎಸ್ ಅದು ಎಷ್ಟು ಸತಿ ಹೋಗಿ ಬರ್ದಿದ್ರಿ, ನಂಬರ್ ಆಫ್ ಅರ್ಲಿಯರ್ ಅಟೆಂಪ್ಟ್ಸ್. ಅದಾದಮೇಲೆ ಅರ್ಲಿಯರ್ದು ಯಾವುದದು, ಇವಾಗ V1 ಅಂದರೆ 16th ಇದೆ, ಲಾಸ್ಟ್ ಟೈಮ್ 15th. ಸೊ ನೀವು ಯಾವುದನ್ನು ಅಟೆಂಪ್ಟ್ ಮಾಡಿರ್ತೀರ, ಇಲ್ಲ ನೀವು ಅಟೆಂಪ್ಟೇ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋ ಕೊಟ್ಬಿಡ್ಬೋದು. ಅದಾದಮೇಲೆ ಅಪ್ರೆಂಟೈಸ್ಶಿಪ್ ಮಾಡಿದರೆ, ಅಂದರೆ ನೀವು ಅಪ್ರೆಂಟೈಸ್ ಆಗಿ ಬ್ಯಾಂಕಲ್ಲಿ ವರ್ಕ್ ಮಾಡಿದರೆ ಅದರ ಡೀಟೇಲ್ಸ್ ಕೊಡಬೇಕಾಗತ್ತೆ. ನೆಕ್ಸ್ಟು ನ್ಯಾಷನಾಲಿಟಿ ಸಿಟಿಸನ್ಶಿಪ್, ಅಲ್ಲಿ ನಾವು ಅಪ್ಲೈ ಮಾಡೋ ಸ್ಟೇಟು, ಅದಾದಮೇಲೆ LPT ನಮ್ಮದು ಲ್ಯಾಂಗ್ವೇಜ್ದು ಟೆಸ್ಟ್ ಏನಿರುತ್ತೆ ಅದು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಇನ್ನು ಮಿಕ್ಕಿದೇನೇನಿರುತ್ತೆ ಡೀಟೇಲ್ಸ್ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ದು ಪ್ರಿಫರೆನ್ಸ್ ಕೇಳ್ತಾರೆ. ಇವಾಗ ನಾನು ಮೈಸೂರೊಳಗಿರೋದ್ರಿಂದ ಫಸ್ಟ್ ಮೈಸೂರು ಕೊಡ್ತೀನಿ. ನೆಕ್ಸ್ಟ್ ಇನ್ಯಾವುದು ನನಗೆ ಬೆಸ್ಟ್ ಅಂತ ಅನಿಸುತ್ತೆ, ನನಗೆ ಹೋಗೋಕ್ಕೆ ಸುಲಭ ಆಗುತ್ತೆ, ಅದನ್ನು ಕೊಡ್ತೀನಿ. ಸೊ ಅದೇ ರೀತಿ ನೀವು ನಿಮ್ಗೆ ಯಾವುದು ಹತ್ತಿರ ಇದೆ ಆ ಸಿಟೀಸ್ನ, ಆ ಸೆಂಟರ್ಸ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಮಿಕ್ಕಿದಿರೋದು ನೀವು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನೀವು ಯಾವುದರಲ್ಲಿ ಬರೆಯೋಕ್ಕೆ ಇಷ್ಟಪಡ್ತೀರಾ, ನಿಮಗೆ ಕ್ವಶನ್ಸ್ ಯಾವುದರಲ್ಲಿ ಬೇಕು ಅನ್ನೋ ಥರ ಅದು ಕ್ವಶನ್ ಇದು. ನಾನು ಅಲ್ಲಿ ಇನ್ನೂ ಕರ್ನಾಟಕನ ಸೆಲೆಕ್ಟ್ ಮಾಡಿಲ್ವಲ್ಲ, ಸೊ ಅದಕ್ಕೆ ನಂಗೆ ತೋರಿಸಿಲ್ಲ. ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಆಪ್ಷನ್ಸ್ ತೋರಿಸುತ್ತೆ. ಅದಾದಮೇಲೆ ID ಪ್ರೂಫು, ನಾನು ಇದಕ್ಕೆ ಏನು ಕೊಡ್ತೀನಿ ಅಂದರೆ ಆಧಾರ್ ಕೊಟ್ಬಿಟ್ಟು ಆಧಾರ್ ನಂಬರ್ ಕೊಡ್ತೀನಿ. ಬಿಕಾಸ್ ಅದೇ ಬೆಸ್ಟ್, ನಾವು ಯೂಶ್ವಲಿ ಅದನ್ನೇ ಅಲ್ವಾ ಎಕ್ಸಾಮ್ ಸೆಂಟರಲ್ಲೂ ತೊಗೊಂಡೋಗೋದು, ಸೊ ಅದನ್ನೇ. ಅದಾದಮೇಲೆ ಪರ್ಸ್ನಲ್ ಡೀಟೇಲ್ಸ್, ನಮ್ಮದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದೆಲ್ಲ ಕೊಡಬೇಕು. ಅದಾದಮೇಲೆ ಟ್ವಿನ್ ಬ್ರದರ್ ಈ ಥರ ಯಾರು ಇದ್ದಾರಾ, ಸಿಸ್ಟರ್ಸ್, ಇದ್ರ ಬಗ್ಗೆ ಕೇಳಿರ್ತಾರೆ. ಅಪ್ಪ ಅಮ್ಮ ನೇಮ್ ಕೇಳಿರ್ತಾರೆ. ಅದಾದಮೇಲೆ ನೆಕ್ಸ್ಟು ಅಡ್ರೆಸ್ದು ಎಂಟರ್ ಮಾಡಬೇಕು. ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ತೋರಿಸುತ್ತೆ ನಮ್ಮ ಕ್ಯಾಟಗರಿ ವೈಸ್ ಮೇಲೆ. ನಿಮ್ಮದು ಅದೇ ST SC, ಅದಾದಮೇಲೆ PWBD ಸರ್ವಿಸ್ ಮ್ಯಾನ್ಗಳಾಗಿದೆ 175, ಇನ್ನು ಮಿಗ್ದವ್ರಿಗೆ 850 ಅಂತ ಇಲ್ಲಿ ತೋರಿಸುತ್ತೆ.
ಬೇಸಿಕ್ ಇನ್ಫಾರ್ಮೇಷನ್ದು ಕ್ಯಾಸ್ಟು ರಿಲಿಜಿಯನು ಅದಾದಮೇಲೆ ನಮ್ಮದು ಡೇಟ್ ಆಫ್ ಬರ್ತು ಇದೆಲ್ಲ ಆದಮೇಲಿಂದು ನೆಕ್ಸ್ಟು ಕ್ವಾಲಿಫಿಕೇಷನ್ದು ರಿಲೇಟೆಡು. ಅದಾದಮೇಲೆ ನೀವು ಬೇಸಿಕ್ ಕೊಡಬೇಕಾದ್ರೆ ಕೆಲವೊಂದು ಎಸ್ಸು ನೋ ಇದೆಲ್ಲ ಕೊಡೋದಿರುತ್ತೆ, ನೋಡಿಕೊಂಡು ಎಸ್ ಆರ್ ನೋ ಅಂತ ಕೊಡ್ಕೊಂಡೋಗಿ. ನೆಕ್ಸ್ಟು ನೀವು 10th ಯಾವ ಯೂನಿವರ್ಸಿಟಿ ಆರ್ ಬೋರ್ಡ್ದು ಅದನ್ನು ನೇಮ್ ಬರೆದು ಅದಾದಮೇಲೆ ಡೇಟ್ ಆಫ್ ಪಾಸಿಂಗ್ ಮತ್ತು ಮಾರ್ಕ್ಸ್ ಪರ್ಸೆಂಟೇಜ್ ಹಾಕಬೇಕು. ಅದಾದಮೇಲೆ ಹಂಗೆ ಗ್ರ್ಯಾಜುಯೇಷನ್ ಹಾಕಬೇಕು. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರದ್ದು ಹಾಕಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಹಾಗೆಯೇ ಕಂಪ್ಯೂಟರ್ ನಾಲೆಜ್ ನಾವು ಇಲ್ಲಿ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ, ಸೊ ಎಸ್ ಅಂತಲೇ ಕೊಡಬೇಕು. ನೋ ಅಂತ ಕೊಟ್ಟರೆ ನನ್ನ ಪ್ರಕಾರ ಮತ್ತೆ ಇಲ್ಲಿ ತಪ್ಪು ಅಂತ ತೋರಿಸುತ್ತೆ. ಅದಾದಮೇಲೆ ಡೀಟೇಲ್ಸ್ ಆಫ್ ಕಂಪ್ಯೂಟರ್ ನಾಲೆಜ್, ಈ ಕಂಪ್ಯೂಟರ್ ಸರ್ಟಿಫಿಕೇಟ್ ರಿಲೇಟೆಡ್ ನಾನು ನಂದು IBPS ಕ್ಲರ್ಕ್ ನೋಟಿಫಿಕೇಷನ್ ವೀಡಿಯೋ ಕೆಳಗಡೆ ಪಿನ್ ಕಮೆಂಟಲ್ಲಿ ಲಿಂಕ್ ಮಾಡಿದ್ದೀನಿ. ವೀಡಿಯೋಸ್ ಲಿಂಕ್ ಬೇರೆಯವ್ರು ಮಾತಾಡಿರೋದು, ಅಲ್ಲಿ ಒಂದ್ಸತಿ ಹೋಗಿ ನೋಡಿ, ನಿಮಗೆ ಐಡಿಯಾ ಇರುತ್ತೆ. ಬಟ್ ನಂದು ಹೇಗೆ ಅಂತ ಹೇಳಿದ್ರೆ ಡೀಟೇಲ್ಸ್ ಆಫ್ ಕಂಪ್ಯೂಟರ್ ನಾಲೆಜ್ ನಾನು ಕಾಲೇಜಲ್ಲಿದ್ದಾಗ PUCಲಿದ್ದಾಗ ಕಂಪ್ಯೂಟರ್ ಸೈನ್ಸ್ ಇತ್ತು, ಸೊ ಸ್ಟಡಿಡ್ ಇನ್ ಹೈಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ಗೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನೀವು ನೆಕ್ಸ್ಟು ಕೊಡಬೇಕಾಗಿರೋದು ಲ್ಯಾಂಗ್ವೇಜಸ್ನು. ಕನ್ನಡ ಅವರೇ ಮ್ಯಾಂಡೇಟ್ರಿ ಮಾಡಿದ್ದಾರೆ, ನಮ್ಮದು ಕರ್ನಾಟಕ ಆಗಿರೋದ್ರಿಂದ ಗೊತ್ತಿರಬೇಕು. ಅದು ಬಿಟ್ಟು ಇನ್ಯಾವುದಾದ್ರು ಲ್ಯಾಂಗ್ವೇಜ್ ಗೊತ್ತಿದ್ದರೆ ಅದು ಬರೆಯೋಕ್ಕೆ ಬರುತ್ತಾ, ಓದೋಕ್ಕೆ ಬರುತ್ತಾ, ಅವ್ರು ಬರೀ ಮಾತಾಡೋಕ್ಕೆ ಬರುತ್ತಾ ಅನ್ನೋ ರೀತಿಯಲ್ಲಿ ಕೊಡಬೇಕು ನಾವು. ಕ್ವಾಲಿಫಿಕೇಷನ್ದು ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ನಿಮಗೆ ಬ್ಯಾಂಕ್ ಪ್ರಿಫರೆನ್ಸ್ಗಳು ಕೇಳ್ತಾರೆ. ನಾನು ಬ್ಯಾಂಕ್ ಪ್ರಿಫರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ನಾನು ಯಾವ ಬೇಸಿಸ್ ಮೇಲೆ ಬ್ಯಾಂಕ್ ಪ್ರಿಫರೆನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ, ನನ್ನ ಬ್ಯಾಂಕ್ ಪ್ರಿಫರೆನ್ಸ್ ಏನು ಅನ್ನೋದ್ರದ್ದು ವೀಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಬೇಕಂತ ಹೇಳಿದರೆ ಹೋಗಿ ನೋಡಿ. ಆ್ಯಂಡ್ ಹಾಗೆಯೇ ಕಂಪ್ಯೂಟರ್ ರಿಲೇಟೆಡ್ ಕ್ವಾಲಿಫಿಕೇಷನಲ್ಲಿ ಕೇಳಿರ್ತಾರಲ್ಲ, ಅದು ನೀವು ನೋ ಅಂತ ಕೊಟ್ಟು ನೋಡಿ, ಬೇಕಿದ್ದರೆ ಅಲ್ಲಿ ಎಸ್ ಅಂತಲೇ ಕೊಡಬೇಕು ಅನ್ನೋ ರೀತಿಯೇ ಬರುತ್ತೆ. ಆ್ಯಂಡ್ ಕಂಪ್ಯೂಟರ್ ಸರ್ಟಿಫಿಕೇಟ್ ರಿಲೇಟೆಡ್ ಆ್ಯಂಡ್ ಅದೇನು ನಾವೇನು ಕೊಡಬೇಕು ಅನ್ನೋದನ್ನು ನೋಟಿಫಿಕೇಷನಲ್ಲಿ ಹೇಳ್ತಾರೆ, ಹೋಗಿ ನೋಡಿ. ಆ್ಯಂಡ್ ಅದು ಪ್ರೊಸೀಜರ್ ಆದಮೇಲೆ ಪ್ರಿಫರೆನ್ಸದು ನಿಮಗೆ ಪ್ರಿವ್ಯೂ ತೋರಿಸ್ತಾರೆ. ನೀವು ಇಲ್ಲಿ ತನಕ ಅಪ್ಲೋಡ್ ಮಾಡಿರೋ ಡೀಟೇಲ್ಸು ಇದೆಲ್ಲ ಕರೆಕ್ಟಾಗಿದೆಯಾ ಏನು ಅಂತ ನಾವು ಒಂದು ಸತಿ ಚೆಕ್ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕೊಡಬೇಕು. ನೆಕ್ಸ್ಟು ನಿಮಗೆ ಲೆಫ್ಟ್ ಥಂಬ್ ಇಂಪ್ರೆಷನ್, ಇದು ಬ್ಲ್ಯಾಕ್ ಆರ್ ಬ್ಲೂ ಇಂಕಲ್ಲಿ ಇರಬೇಕು, ವೈಟ್ ಪೇಪರ್ ಮೇಲೆ ಇರಬೇಕು. ಅದಾದಮೇಲೆ 20 KB to 50 KB ಒಳಗಡೆ ಇರಬೇಕು. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಏನಿದೆ ಇದುವೇ ನಿಮಗೆ ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಇಂಕಲ್ಲಿ ಇರಬೇಕು. 50 to 100 KB ಒಳಗಡೆ ಇರಬೇಕು. ಅದಾದಮೇಲೆ ನೀವೇ ಬರೆದಿರ್ಬೇಕು, ಇದನ್ನು ಬೇರೆಯವ್ರ ಹತ್ರ ಬರೆಸಿ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ನೀವೇ ಬರೀರಿ. ಇದೇನು ಡಿಕ್ಲರೇಷನ್ ಏನು ಬರೀಬೇಕು ಅಂತ ಅವರೇ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ವಿಡಿಯೋ ಎಂಡಲ್ಲಿ ನಾನು ಅದನ್ನು ಹಾಕಿರ್ತೀನಿ, ಅದೇ ಥರ ನೋಡ್ಕೊಂಡು ಬರೀರಿ. ಆ್ಯಂಡ್ ಇಲ್ಲೂ ಅಷ್ಟೇ ಎಲ್ಲನೂ ಕ್ಯಾಪಿಟಲ್ ಲೆಟರಲ್ಲಿ ಈ ಥರ ಬರೆಯೋಂಗಿಲ್ಲ, ಇನ್ಸ್ಟ್ರಕ್ಷನ್ಸಲ್ಲಿ ಹೇಳಿರ್ತಾರೆ ಅದನ್ನು. ಆ್ಯಂಡ್ ಹಾಗೆಯೇ ನೀವು 10th ಮಾರ್ಕ್ಸ್ ಕಾರ್ಡ್ನೂ ಅಪ್ಲೋಡ್ ಮಾಡಬೇಕು, PDF ಫಾರ್ಮ್ಯಾಟಲ್ಲಿರುತ್ತೆ. ಆ್ಯಂಡ್ 500 KBಗಿಂತ ಕಮ್ಮಿ ಇರಬೇಕು. ಅಪ್ಲೋಡ್ದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ನಮಗೆ ಪ್ರೊಸೀಜರ್ ಬರೋದೇ ಪೇಮೆಂಟ್ದು. ಇಲ್ಲಿ ಬಿಲ್ ಡೆಸ್ಕ್ ಅಂತ ಕ್ಲಿಕ್ ಮಾಡಿ ಸೆಕ್ಯೂರಿಟಿ ಕೋಡ್ನ ಟೈಪ್ ಮಾಡಬೇಕು. ಸಬ್ಮಿಟ್ ಅಂತ ಕೊಟ್ಟಮೇಲೆ ನಿಮಗೆ ಯಾವ ರೀತಿಲಿ ಪೇಮೆಂಟ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ನಿಮಗೆ ಯಾವ ರೀತಿಲಿ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿ. ಫೀಸ್ದೆಲ್ಲ ಪೇ ಆದಮೇಲೆ ನಿಮ್ಗೆ ಅಲ್ಲೇ ತೋರಿಸ್ತಾರೆ ಹಿಂಗೆ ಪೇ ಆಗಿದೆ ಅಂತ, ಥ್ಯಾಂಕ್ ಯು ಫಾರ್ ಪೇಯಿಂಗ್ ಅಂತ. ಅದಾದಮೇಲೆ ನಿಮ್ಮದು SMS-ಗೂ ಮೆಸೇಜ್ ಬರುತ್ತೆ, ಈ ಥರ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು, ಫೀಸ್ ಪೇಮೆಂಟ್ ಆಗಿದೆ ಅಂತ. ಸೊ ಇದು ಪ್ರೊಸೀಜರು. ಸೊ ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ನೂ ಅಪ್ಲೋಡ್ ಮಾಡಿ, ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.